ಗೆಣಸಿನ ಜಾಮೂನನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1/4 kg ಆಗುವಷ್ಟು ಗೆಣಸನ್ನು ನೀಟಾಗಿ ವಾಶ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಅದನ್ನು ಈ ಥರ ಗಾಲಿ ಥರ ಹೆಚ್ಕೋಬೇಕು. ಇದು ಗಟ್ಟಿ ಇರುತ್ತೆ, ಸ್ವಲ್ಪ ಪ್ರೆಷರ್ ಹಾಕಿ ಮಾಡಬೇಕು. ಈ ಥರ ಸೊ ದೊಡ್ಡದಾಗೆ ಹೆಚ್ಕೊಳ್ತಾ ಇದೆಯಾ? ಈ ಥರ ಸರ್ಕಲ್ ಶೇಪಲ್ಲಾದರೆ ನೀಟಾಗಿ ಬೇಯುತ್ತೆ. ಓಕೆ. ಈಗ ಡೈರೆಕ್ಟಾಗಿ ಇಡ್ಬೋದು, ಬಟ್ ತುರಿಯೋಕ್ಕೆಲ್ಲ ಕಷ್ಟ ಅನಿಸುತ್ತೆ ಅಂದು ಈ ಥರ ಹೆಚ್ಕೊತಿದ್ದೀನಿ ಅಷ್ಟೇ. ಗೆಣಸನ್ನು ಈ ರೀತಿ ದೊಡ್ಡದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಈಗ ಅಬೇಲ್ ಬೇಯಿಸ್ಕೊತಿದ್ದೀನಿ. ನಾರ್ಮಲಿ ಇಡ್ಲಿ ಹೆಂಗೆ ಬೇಯಿಸ್ತೀವೋ ಆ ಥರ ಬೇಯಿಸ್ಕೋಬೇಕು. ಸೊ ಇದು ಹಬೇಲ್ ಬೆಂದ್ರೇ ಚೆನ್ನಾಗಿ ಬರುತ್ತೆ ಅಂತ? ಯಾಕಂದ್ರೆ ನಾರ್ಮಲ್ ಆಗಿ ಬೇಯಿಸಿದ್ರೆ ಅದ್ರಲ್ಲಿ ನೀರಿನ ಅಂಶ ಉಳ್ಕೊಂಡ್ಬಿಡುತ್ತೆ. ಕುದಿಸ್ಕೊಂಡ್ಬಿಟ್ರೆ ನೀರಲ್ಲಿ ಹಾಕಿ ಇದು ಮಾಡಿದ್ರೆ ನೀರಿನ ಅಂಶ ಉಳ್ಕೊಂಡ್ಬಿಡುತ್ತೆ, ನೀರಾಗ್ಬಿಡುತ್ತೆ. ಈ ತರ ಬೇಯಿಸ್ಕೊಂಡ್ರೆ ನೀಟಾಗಿ ಬರುತ್ತೆ. ಈಗ ಇದನ್ನ ಮುಚ್ತಾ ಇದ್ದೀನಿ. ಒಂದು 15ರಿಂದ 20 ನಿಮಿಷ ಇದನ್ನ ಬೇಯಿಸ್ಕೋಬೇಕು. ಫ್ಲೇಮು ಹೈಯೇ ಇರಬೇಕು. ಇವಾಗ ಪಾಕ ಮಾಡ್ಕೊತಿದ್ದೀನಿ. ಇದಕ್ಕೆ ಅರ್ಧ ಕಪ್ಪು. ಸೊ ಇದು 1 ಕಪ್ ಅಳ್ತಾ ಇದೆಯಾ? ಇದು 1 ಕಪ್ ಅಳ್ತಾ ಇದೆ. ಅರ್ಧ ಕಪ್ನಷ್ಟು ಬೆಲ್ಲ ಹಾಕೋತೀನಿ. ಸೊ ಇಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ತಾ ಇಲ್ಲ ನೀನು, ಬೆಲ್ಲದ ಪಾಕ ಮಾಡ್ಕೊಳ್ತಾ ಇರೋದು ಮತ್ತೊಂದು ವಿಶೇಷತೆ. ಇವಾಗ ನಾವ್ ಎಷ್ಟು ಅಳತೆ ತಗೊಂಡಿದ್ವಿ ಬೆಲ್ಲನ, ಅದೇ ಅಳತೆ ಅಷ್ಟು ನೀರ್ ಹಾಕ್ಬೇಕು. ಓಕೆ. ಸೊ 1.5 ಕಪ್ ತಗೊಂಡಿದ್ದೆ, ಈಗ ಅದಕ್ಕೆ 1.5 ಕಪ್ನಷ್ಟೇ ನೀರು ಹಾಕ್ತಾ ಇದೆಯಾ? ಸೊ ಇಷ್ಟಾದ್ಮೇಲೆ ಇದನ್ನ ಕರಗೋ ತರ ನೋಡ್ಕೋಬೇಕಾ? ಜಾಸ್ತಿ ಕುದಿಸ್ಬಿಟ್ರೆ ಇದು ಪಾಕ ಆಗ್ಬಿಡುತ್ತೆ. ಪಾಕ ಮಾಡ್ಕೊಳ್ಳೋದಲ್ಲ ಇಲ್ಲಿ, ಮುಖ್ಯವಾಗಿ ಈ ಬೆಲ್ಲ ನೀರಲ್ಲಿ ಕರಗಬೇಕಷ್ಟೇನೆ. ಅಷ್ಟೇ. ಫ್ಲೇಮ್ ಲೋನೇ ಇಟ್ಕೊಂಡಿದೆಯಲ್ಲ? ಮೀಡಿಯಂ ಇದೆ. ಮೀಡಿಯಂ ಫ್ಲೇಮ್. ಓಕೆ. ನೋಡಿ ಈ ತರ ಟಚ್ ಮಾಡಿದ್ರೆ ಅಂಟಾಗಿರ್ಬೇಕು. ಇದು ಅಂಟಿನ ಬಂದಿಲ್ಲ. ಅಂಟ ಅನಿಸ್ಬೇಕಾ? ಒಂದ್ ಎಳೆ ಪಾಕನೂ ಬೇಡ, ಸ್ವಲ್ಪ ಅಂಟಾಗಿ ನೀರ್ ತರ ಬಿಟ್ಟು ಒಂದ್ ಸ್ವಲ್ಪ ನೆಕ್ಸ್ಟ್. ಓಕೆ. ಸ್ವಲ್ಪ ಗಟ್ಟಿ ಆಗಬೇಕು, ಒಂಚೂರು ಅಷ್ಟೇ, ಫುಲ್ ಡೈಲ್ಯೂಟ್ ಆಗಿರಬಾರ್ದು. ಇವಾಗ ಟಚ್ ಮಾಡಿ ನೋಡಿದ್ರೆ ಒಂದ್ ಸ್ವಲ್ಪ ಅಂಟುತ್ತೆ ನಮಗೆ, ಒಂದ್ ಸ್ವಲ್ಪ ಲೈಟ್ ಆಗಿ ಒಂದ್ ಸ್ವಲ್ಪ ತಿಕ್ಕಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ಆಫ್ ಮಾಡಿದ ತಕ್ಷಣ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಂಡ್ಬಿಡೋಣ. ಬಿಸಿ ಇರುತ್ತಲ್ಲ ಅದ್ರಲ್ಲೇ ಇದಾಗ್ಬಿಡುತ್ತೆ. ಸಾಕಿಷ್ಟು. ಓಕೆ. ಓಕೆ. ಇವಾಗ ಒಂದು 15 ನಿಮಿಷ ಆಗಿದೆ ವರ್ಷ. ಈಗ ಏನು ಚೆಕ್ ಮಾಡ್ಕೋಬೇಕಾ? ಓಪನ್ ಮಾಡಿ. ಬೇಲ್ ಎಷ್ಟು ಚಂದ ಬೆಂದಿವೆ ನೋಡು. ಈಗ ಚುಚ್ಕೊಂಡ್ರೆ ಸಲೀಸಾಗಿ ಹೋಗ್ಬೇಕು ಚಾಕು. ಹಿಂಗಿದ್ರೆ ಬೆಂದಿದೆ ಅಂತ ಅರ್ಥ. ಹಿಂಗೆ ಈಸಿಯಾಗಿ ಬೆಂದಿದೆ ಇದು. ಓಕೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊತೀನಿ. ಇವಾಗ ಸಿಪ್ಪೆ ಸುಲ್ಕೋತಾ ಇದ್ದೀನಿ. ಇದನ್ನ ಸ್ವಲ್ಪ ಬಿಸಿ ಇದ್ದಾಗಲೇ ಸುಲ್ಕೊಂಡ್ರೆ ಈಸಿಯಾಗಿ ಸಿಪ್ಪೆ ಬರುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಬೇಯಿಸಿರೋ ಗೆಣಸನ್ನು ಇಲ್ಲ ಮೀಡಿಯಮ್ ಇಲ್ಲ ತುಂಬ ಚಿಕ್ಕದಿರುತ್ತಲ್ವಾ ಅದರಲ್ಲಿ ತುರ್ಕೋಬೇಕು. ದೊಡ್ಡದಾಗಿರೋ ಒಲಲ್ಲಿ ಏನಾದ್ರು ತುರ್ಕೊಂಡ್ರೆ ಉಂಡೆಗಳು ಗಟ್ಟಿಯಾಗಿ ಬರುತ್ತೆ. ತುರಿಬೇಕಾದ್ರೆ ಸೈಡಿನ ಗಟ್ಟಿ ಇರೋದೆಲ್ಲ ಬರುತ್ತೆ, ಅದನ್ನು ಕೂಡ ಬಿಡಬಾರ್ದು. ಈ ಥರ ತಗೊಂಡು ಮತ್ತೆ ಹಿಂಗೆ ತುರ್ಕೋಬೇಕು. ತುರಿತಿರೋ ಗೆಣಸಿಗೆ ಒಂದು 1/4 ಟೀ ಸ್ಪೂನ್ ಅಷ್ಟು ಸೋಡಾ ಹಾಕೋತಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ಹಾಲಿನ ಪುಡಿ ತಗೊಂಡಿದ್ದೀನಿ. ಈ ಹಾಲಿನ ಪುಡಿನ ಗೆಣಸಿನ ಮಾಡ್ಕೊಂಡಿದೀವಲ್ಲ, ತುರ್ಕೊಂಡಿದೀವಲ್ವಾ, ಆ ತುರಿದಿರೋದಕ್ಕೆ ಸ್ವಲ್ಪ ಹಾಕೋತಾ ಕಲ್ಸ್ಕೋತಾ ಹೋಗ್ಬೇಕು. ಸೊ ಒಂದು ಅರ್ಧ ಕಪ್ ತಗೊಂಡಿದ್ಯಾ ಹಾಲಿನ ಪುಡಿನ? ಅಷ್ಟೇ, ತುಂಬಾ ಏನು ಬೇಕಾಗಲ್ಲ. ಆಲ್ಮೋಸ್ಟ್ ಆಗ್ಬಿಡುತ್ತೆ ಇದು ಉಂಡೆ. ಸೊ ಬೈಂಡ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ. ರುಚಿನೂ ಚೆನ್ನಾಗಿರುತ್ತೆ. ಇದನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೋಬೇಕು. ಈ ತರ ಉಂಡೆ ಆಗಿದೆ. ಸೊ ಇಷ್ಟಾದ್ರೆ ಸಾಕಾ? ಇಷ್ಟಾದ್ರೆ ಸಾಕು. ಇದನ್ನೇನು 10 ನಿಮಿಷ 5 ನಿಮಿಷ ಅನ್ನಂಗೆ ಇಡಂಗಿಲ್ಲ, ಇನ್ಸ್ಟೆಂಟ್ ಆಗಿ ಮಾಡ್ಬೋದು. ಓಕೆ. ತಕ್ಷಣ ಮಾಡ್ಬಿಡೋದೆ ಹಾಗೆ. ಓಕೆ. ಇವಾಗ ಕೈಗೆ ತುಪ್ಪ ಅಥವಾ ಎಣ್ಣೆ ಯಾವ್ದಾದ್ರು ಹಚ್ಕೋಬಹುದು. ಹಚ್ಕೊಂಡು ಚಿಕ್ಕದಾಗಿ ನಾರ್ಮಲಿ ಜಾಮೂನ್ ಹೆಂಗ್ ಮಾಡ್ತೀವಲ್ವಾ ಆ ತರ ಚಿಕ್ಕದಾಗಿ ತಗೊಂಡು ಈ ತರ ಉಂಡೆ ಕಟ್ಕೋಬೇಕು. ತುಂಬಾ ಪ್ರೆಸ್ ಮಾಡಬಾರ್ದು, ಲೈಟಾಗೆ ಫಿನಿಶಿಂಗ್ ನೀಟಾಗಿ ಎಲ್ಲೂ ಕ್ರಾಕ್ಸ್ ಇಲ್ದಂಗೆ ನೀಟಾಗಿ ಹಿಂಗೆ ಮಾಡ್ಕೋಬೇಕು. ಈ ಥರ. ಓಕೆ. ಜಾಮೂನ್ಗಳನ್ನು ನಾವು ಹೇಗೆ ಗುಂಡು ಮಾಡ್ಕೊಳ್ತೀವಲ್ಲ ಆ ಥರ ಅಷ್ಟೇ.
ಕ್ರಾಕ್ಸ್ ಇದ್ರೆ ಒಡೆದಾಗ್ಬಿಡುತ್ತೆ, ಎಣ್ಣೆಲಿ ಹಾಕಿ ಕರಿಯುವಾಗ ಒಡೆದೋಗ್ಬಿಡುತ್ತೆ. ಓಕೆ, ಇದೇ ಥರ ಎಲ್ಲದನ್ನೂ ಮಾಡ್ಕೊತೀನಿ. ಜಾಮೂನ್ ಕರಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡ್ತೀನಿ. ಹಾಂ, ಇದು ಮೇಲೆ ಬಂತಲ್ವಾ, ಇದು ಫುಲ್ ಕಾದಿದೆ ಅಂತ ಅರ್ಥ. ಇವಾಗ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಒಂದೊಂದೇ ಜಾಮೂನ್ನ ಹಾಕೋತಾ ಒಂದೊಂದೇ ಜಾಮೂನ್ನ ಈ ಥರ ಬಿಡಬೇಕು. ಹಾಕಿದ ತಕ್ಷಣ ಕೈ ಆಡಿಸ್ಬಾರ್ದು. ಸೊ ಹಾಕಿದ ತಕ್ಷಣ ಕೈ ಆಡಿಸ್ಬಿಟ್ರೆ ಒಡೆದೋಗೋ ಸಾಧ್ಯತೆ ಇರುತ್ತೆ, ಅದಕ್ಕೋಸ್ಕರ ಈ ಥರ ಬಿಟ್ಬಿಡೋದು. ಎಣ್ಣೆ ಚೆನ್ನಾಗಿ ಕಾದಿರೋದು ತುಂಬ ಮುಖ್ಯ ಅಲ್ಲ ಇಲ್ಲಿ? ಫ್ಲೇಮ್ ಕಮ್ಮಿನೇ ಇರಬೇಕು, ಜಾಸ್ತಿ ಇಟ್ರೆ ಹೊರಗಡೆ ಬೆಂದಿರುತ್ತೆ, ಒಳಗಡೆ ಬೆಂದೇ ಇರಲ್ಲ. ಓಕೆ, ಹೊರಗಡೆ ಬೆಂದು ಬಿಡುತ್ತೆ ಆದ್ರೆ ಒಳಗಡೆ ಬೇಯೋದಿಲ್ಲ, ಹಾಗಾಗಿ ಫ್ಲೇಮ್ ಕಡಿಮೆ ಇರಲಿ. ಸೊ ಈ ತರ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಜಾಮೂನ್ಗಳನ್ನ ಒಂದೊಂದೇ ಸರಿ ಕರ್ಕೋಬೇಕು. ಇದು ಸ್ಪೂನ್ನ ಎಣ್ಣೆಲಿ ಅಷ್ಟೇ ಅನ್ಕೋಬೇಕು, ಜಾಮೂನ್ ಟಚ್ ಮಾಡ್ಕೋಬಾರ್ದು. ಹಿಂಗ ಅನ್ಕೊಂಡ್ರೆ ಎಲ್ಲಾ ಬೇಯುತ್ತವೆ. ಓಕೆ, ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಹೌದು. ಸೊ ನೀನು ಯಾವ ಜಾಮೂನ್ ಕರಿತಾ ಇದೀಯ ಅಂತಂದ್ರೆ ನಾರ್ಮಲ್ ನಾವು ಏನು ರೆಡಿ ಮಿಕ್ಸ್ ಜಾಮೂನ್ಗಳನ್ನ ಮಾಡ್ತಿರ್ತೀವಲ್ಲ ಆ ತರ ಫೀಲ್ ಆಗ್ತಿದೆ. ಟೇಸ್ಟ್ ಅದಕ್ಕೂ ಚೆನ್ನಾಗಿರುತ್ತೆ. ಹೌದಾ, ನೋಡೋಣ. ಮತ್ತು ನನಗಿದ್ರಲ್ಲಿ ಈ ಡೀಪ್ ಫ್ರೈ ಮಾಡೋದನ್ನ ಬಿಟ್ಟು, ಇದು ಎಣ್ಣೆಯಲ್ಲಿ ನಾವು ಕರಿತಾ ಇದೀವಿ ಅನ್ನೋದನ್ನ ಬಿಟ್ಟು ಬೇರೆಲ್ಲಾನು ಈ ಜಾಮೂನ್ ಬಗ್ಗೆ ತುಂಬಾ ಹೆಲ್ದಿ ಅಂತ ಅನಿಸ್ತದೆ. ಯಾಕಂತಂದ್ರೆ ನೀನು ಹೇಳ್ದ ಹಾಗೆ ಇಲ್ಲಿ ಮೈದಾ ಬಳಕೆ ಆಗ್ತಾ ಇಲ್ಲ, ಆಮೇಲೆ ಗೆಣಸಿಂದ ಮಾಡ್ತಾ ಇದೀವಿ. ಗೆಣಸು ಒಂದು ಸೂಪರ್ ಫುಡ್ ಅಂತಾರೆ ಇದನ್ನ. ಅಂತಂದ್ರೆ ಚಿಕ್ಕ ವಯಸ್ಸಿಂದ ಇಟ್ಕೊಂಡು ಪ್ರತಿ ಒಬ್ರು ವಯಸ್ಸಾದವರೆಗೂ ಎಲ್ರಿಗೂ ಇದು ಒಳ್ಳೇದೇ ಗೆಣಸು ಅಲ್ವಾ. ಆಮೇಲೆ ಇನ್ನೊಂದು, ನೀನು ಸಕ್ಕರೆ ಬಳಸ್ತಾ ಇಲ್ಲ ಪಾಕಕ್ಕೆ, ಬೆಲ್ಲ ಬಳಸ್ತಾ ಇದೀಯಾ. ಹಾಗಾಗಿ ಇದು ತುಂಬಾನೇ ಹೆಲ್ದಿ ಆಗಿರೋ ಒಂದು ಸ್ವೀಟ್ ಅಂತ ನಾವು ಅನ್ಬೋದು. ಸೊ ಒಳ್ಳೆ ಬಣ್ಣಕ್ಕೆ ಅಂತಂದ್ರೆ ಜಾಮೂನ್ ಬಣ್ಣ ಬರ್ತಾ ಇದೆ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಈಗ ಇದು ಯಾವ ಹಂತದಲ್ಲಿ ಎತ್ಕೋಬೇಕು ಅನ್ನೋದನ್ನ ತೋರಿಸು. ಸೊ ಇಲ್ಲೇನು ಹಿಟ್ಟು ಬಳಸ್ತಾ ಇಲ್ಲ, ಹಾಗಾಗಿ ಒಳಗಡೆ ಬೇಯದೇ ಇರೋ ಸಾಧ್ಯತೆ ಸ್ವಲ್ಪ ಕಡಿಮೆನೆ, ಆದ್ರೂ ನೀಟಾಗಿ ಬೇಯಬೇಕಲ್ಲ. ಮತ್ತೆ ಇನ್ನೊಂದು ಅಂತಂದ್ರೆ ಆಲ್ರೆಡಿ ಗೆಣಸು ಒಂದ್ ರೌಂಡ್ ಹಬೆಯಲ್ಲಿ ಬೆಂದಿದೆ, ಇಷ್ಟ ಆಗಿದೆ. ಆಯ್ತಾ? ಸೊ ಇಷ್ಟು ಕರ್ದಾದ್ಮೇಲೆ ಇದನ್ನ ತಕೊಂಡು ಇಟ್ಕೋಬೇಕು. ಸೊ ಕರ್ದ ತಕ್ಷಣ ಒಂದು 2 ನಿಮಿಷ ಈ ತರ ಪಕ್ಕಕ್ಕೆ ಇಟ್ಕೋಬೇಕಾ ಅಥವಾ ನೇರವಾಗಿ ಪಾಕಕ್ಕೆ ಹಾಕ್ಬಿಡು? ಇಲ್ಲ, ಒಂದ್ 2 ನಿಮಿಷ ಬಿಟ್ಟು ಮೈ ಆರ್ಬೇಕು ಸ್ವಲ್ಪ, 2 ನಿಮಿಷ, ಮತ್ತೆ ಜಾಸ್ತಿನೂ ಅಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ವರ್ಷ, ಇವು ಸುಮ್ಮನೆ ಹೇಳೋದಲ್ಲ, ಸೇಮ್ ಜಾಮೂನ್ ತರನೇ ಕಾಣ್ತಾ ಇದೆ. ಹೌದು ಹೌದು, ಜಾಮೂನೇ ಅಲ್ವಾ? ಮತ್ತೆ ಜಾಮೂನೇ, ಹೌದು, ನಾರ್ಮಲ್ ಜಾಮೂನ್ ತರನೇ. ಕರೆಕ್ಟ್. ಇವಾಗ ಕರ್ದಿರೋ ಜಾಮೂನ್ನ ಬಿಸಿ ಇದೆ ಒಂದ್ ಸ್ವಲ್ಪ, ಓಕೆ, ಪಾಕನೂ ಬಿಸಿ ಇರ್ಬೇಕು. ಬಿಸಿ ಇದ್ದಾಗ ಈಗ ಒಂದೊಂದೇ ಹಿಂಗ್ ಹಾಕೋತಾ ಇರ್ಬೇಕು. ಸೊ ಜಾಮೂನ್ ಕರ್ದು ಒಂದ್ ನಿಮಿಷ ಅದು ಮೈ ಆರಿದ ತಕ್ಷಣ ಹಾಕ್ಬಿಡೋದು, ಪಾಕನು ಲೈಟ್ ಆಗಿ ಬಿಸಿ ಇರ್ಬೇಕು. ಓಕೆ, ಹಿಂಗ ಹಾಕಿಟ್ರೆ ಇದನ್ನ ಒಂದ್ 2 ತಾಸು ಬಿಡ್ಬೇಕು. 2 ತಾಸು ಬಿಡ್ಬೇಕಾ? ಬಿಟ್ರೆ ಪಾಕ ನೀಟಾಗಿ ಹೀರ್ಕೊಳ್ಳುತ್ತೆ. ಅವಾಗ ತಿನ್ನಕ್ ತುಂಬಾ ರುಚಿ ಇರುತ್ತೆ. ಇದೇ ರೀತಿ ಎಲ್ಲಾ ಜಾಮೂನು ಕರ್ಕೊಂಡು ಈ ಪಾಕಕ್ಕೆ ಹಾಕ್ಬಿಡ್ತೀನಿ. ಇವಾಗ 2 ತಾಸು ಆಗಿದೆ, ಸರ್ವ್ ಮಾಡ್ಕೊಳ್ಳೋಣ. ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇವೆ ಜಾಮೂನ್ಗಳು. ಸೊ ಬೆಲ್ಲ ಬಳಸಿರೋದ್ರಿಂದ ಈ ತರ ಡಾರ್ಕ್ ಬಣ್ಣಕ್ಕೆ ತಿರುಗಿವೆ ಇವು.